ಕೆಲಸ ಟೆನ್ಷನ್ ಎಲ್ಲ ಸ್ವಲ್ಪ ಸೈಡ್ಗೆ ಇಟ್ಟು ಇವತ್ತು ಮನಸ್ಸಿಗೆ ಶಾಂತಿ ಸಿಗುವ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಂತ್ರಾಲಯ ವ್ಲಾಗ್. ಗಂಟೆ ಬೆಳಗಿನ ಜಾವ 3:30 ಆಗಿದೆ. ಈ ವ್ಲಾಗಲ್ಲಿ ನಾನು ಫುಲ್ ಟ್ರಾವೆಲ್, ದರ್ಶನ ಮತ್ತು ರಿಯಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮಂತ್ರಾಲಯ ಹೋಗೋ ಪ್ಲ್ಯಾನ್ ಮಾಡಿದರೆ, ಬೆಂಗಳೂರಿಂದ ಹೋಗೋ ಪ್ಲ್ಯಾನ್ ಇದ್ದರೆ ತಪ್ಪದೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಜರ್ನಿನೂ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಸ್ಟಾರ್ಟ್ ಆಗಿದೆ. ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ, ಮೊದಲನೇ ಬಾರಿಗೆ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ. ಲಕ್ಕಿ ಒಂದು ವಿಡಿಯೋ ಹಾಕಿ ಯಾರು ಇಡೀ ಫ್ಯಾಮಿಲಿ ಗೊತ್ತಿಲ್ದಿದ್ದರಿಗೆಲ್ಲ ನಾವು ತಿರ್ಗಕ್ಕೆ ಹೋಯ್ತು ಗೊತ್ತು ಮಾಡ್ತಾರೆ. ಅದೇ ಆಯ್ತು ಹೋಯ್ತು ನೋಡಿ. ನೀವು ಬರೋದಾದ್ರೆ ಬನ್ನಿ, ಇಲ್ಲಿಂದ ಲೆಫ್ಟ್ ತಗೊಳ್ಳಿ, ಇಶಾ ಫೌಂಡೇಶನ್ಗೆ ಹೋಗ್ತೀವಿ. ಇಲ್ಲಿ ಹಾಕಿದ್ದಾರೆ ನೋಡಿ ಸನ್ನಿಧಿ. ಸುಮಾರು ಇತ್ತಲ್ಲ ಅವ್ರದ. ಇದು ಚಿಕ್ಕಬಳ್ಳಾಪುರ ಅದ. ಇನ್ನೆಲ್ಲಿತ್ತು? ಇನ್ನು ಬೇರೆ ಕಡೆ ಎಲ್ಲ ಇತ್ತಲ್ಲ. ಬ್ಯಾಂಗ್ಳೂರಲ್ಲಿ ಒಂದೇನು. ಇನ್ನು ಹೈವೇಯಲ್ಲಿ ಸ್ಪೀಡ್ ಬ್ರೇಕರ್ ಅಂತ ಹಾಕಿರ್ತಾರೆ. ಅದರಲ್ಲಿ ಕೆಲವು ಕಡೆ ಚಿಹ್ನೆ ಇರೋದಿಲ್ಲ ಅಥವಾ ಸ್ಪೀಡ್ ಬ್ರೇಕರ್ ಮೇಲೆ ಕಲರ್ ಕೂಡ ಹಾಕಿರಲ್ಲ. ಸೊ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ನೀವೇನಾದರೂ ಡ್ರೈವ್ ಮಾಡುವಾಗ ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ಅದನ್ನ ಬಿಟ್ಟರೆ ಹೈವೇ ರೋಡ್ ಅನ್ನೋದು ಚೆನ್ನಾಗೇ ಇದೆ. ಕೆಲವು ಕಡೆ ಸಿಗ್ನಲ್ ಕೂಡ ಇದೆ, ಅದು ನಮಗೆ ಅವೇರ್ ಮಾಡಿಸುತ್ತೆ. ಈಗ ನಾವು ಆಂಧ್ರ ತಲುಪಿದ್ದೇವೆ. ಕರ್ನಾಟಕ ಬಾರ್ಡರ್ ಕ್ರಾಸ್ ಆಗಿ ಆಂಧ್ರದಲ್ಲಿ ಇದೆ. ಗೂಗಲ್ ಮ್ಯಾಪಲ್ಲಿ ರೋಡ್ ನೋಡಿಕೊಂಡು ನೀವು ಹೋಗ್ತೀರಾ ಅಂದರೆ ನಿಮಗೆ 3 ಆಪ್ಷನ್ ಸಿಗುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಳ್ಳಾರಿ ಅನಂತಪುರಂ ಮೇಲೆ ಮಂತ್ರಾಲಯಂಗೆ ರೀಚ್ ಆಗಿ. ಯಾಕಂದರೆ ನಾವು ಫಸ್ಟು ಹೋಗಿರೋದು ಗುತ್ತಿ ಮೇಲೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಸಣ್ಣದಾದ ದಾರಿ ಮತ್ತು ಗಲ್ಲಿಯಲ್ಲೆಲ್ಲ ಹೋಗಬೇಕಾಗತ್ತೆ. ಕೆಲವು ಕಡೆ ಹೊಂಡ ಕೂಡ ಇದೆ. ಇವಾಗೇನು ನಾವು ಹೋಗ್ತಾ ಇದ್ದೀವಿ, ಇದು ಸಿಂಗಲ್ ರೋಡ್. ಸುಮಾರು ಸಿಂಗಲ್ ರೋಡ್ ನಮಗೆ ಸಿಗುತ್ತೆ. ಸೊ ಬರೋವಾಗ ನಾವು ಚೂಸ್ ಮಾಡಿರೋದು ಬಳ್ಳಾರಿ ಮೇಲೆ ಬಂದು ಅನಂತಪುರ, ಆ ರೀತಿ ರೋಡಲ್ಲಿ ಬಂದಿರೋದು. ಅದರಲ್ಲಿ ಮೋಸ್ಟ್ ಆಫ್ ದ ವೇ ಲೈಕ್ ಹೈವೇ ಸಿಗುತ್ತೆ. ಅಲ್ಲೂ ಕೂಡ ಹೊಂಡಗುಂಡಿ ರೋಡ್ ಇದೆ. ಬಟ್ ಇವೆರಡು ರೋಡ್ಗೆ ಕಂಪೇರ್ ಮಾಡಿದರೆ ಅದು ಬೆಟರ್ ಆಗಿದೆ. ಸತತ 2-3 ಗಂಟೆಗಳ ಜರ್ನಿಯ ನಂತರ ಒಂದು ನಾವು ಬ್ರೇಕ್ ತಗೊಂಡಿದ್ದೇವೆ. ಇಲ್ಲಿಂದ ಮಂತ್ರಾಲಯಂಗೆ ಒಂದು 30 ಕಿಲೋಮೀಟರ್ ಇದೆ. ಹಾಯ್ ಫ್ರೆಂಡ್ಸ್, ನಾನು ಸೋಮ್ ಶೆಟ್ಟಿ. ಮತ್ತೆ ಮಾತಾಡೋಣ. ಮಂತ್ರಾಲಯಂಗೆ ಹೋಗುವ ದಾರಿ ಸರಿಯಾಗಿ ಇಲ್ಲದಿದ್ರೂ ಅಲ್ಲಿನ ಪರಿಸರ ನೋಡಲಿಕ್ಕೆ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿರುವ ಬಂಡೆಗಳು, ಮರ ಗಿಡಗಳು, ಅದೇ ರೀತಿ ತುಂಗಭದ್ರೆ. ಒಬ್ರು ಹಾಕಿಲ್ಲ, ಯಾಕೆ ಇಬ್ರು ಅವರು ಹಾಕಿಲ್ಲ. ಪೀಕ್ ಡೇಸ್ ಅಲ್ಲಿ ಪಾರ್ಕಿಂಗ್ ಕೂಡ ಪ್ರಾಬ್ಲಮ್ ಆಗುತ್ತೆ. ನೀವೇನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದನೂ ಕೂಡ ಒಳಗಡೆ ಹೋಗಿ ಕೂಡ ಪಾರ್ಕಿಂಗ್ ಮಾಡ್ಬೋದು. ಬಟ್ ನಮ್ಗೆ ಈ ಸಲ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿಂದ ನಾವು ರೈಟ್ ತಗೊಂಡು ಮತ್ತೆ ಮುಂದ್ಗಡೆ ಪಾರ್ಕ್ ಮಾಡಿದ್ವಿ. ಅದು ಕೂಡ ಒಬ್ರು ಹೋದ್ಮೇಲೆ ನಾವು ವೆಯ್ಟ್ ಮಾಡಿ ಗಾಡಿನ ಪಾರ್ಕ್ ಮಾಡಿರೋದು. ಮಂತ್ರಾಲಯಕ್ಕೆ ರೀಚ್ ಆಗಿದ್ದೇವೆ ನಾವು. ಇಂದು ಶನಿವಾರ ನಾವು ಮಂತ್ರಾಲಯನ ಭೇಟಿ ನೀಡಿದ್ದು. ಟೆಂಪಲ್ ಮಾರ್ನಿಂಗ್ 6 ಗಂಟೆಗೆ ಓಪನ್ ಆಗುತ್ತೆ. ದರ್ಶನ ಯೂಶ್ವಲಿ 6 ಗಂಟೆಯಿಂದ 2 ಗಂಟೆ ಮಧ್ಯಾಹ್ನ ತನಕ ಇರುತ್ತೆ. ಮತ್ತು ಈವ್ನಿಂಗಲ್ಲಿ 4 ಗಂಟೆಯಿಂದ 9 ಗಂಟೆವರೆಗೂ ದರ್ಶನ ಇರುತ್ತೆ. ಇದು ಮಂತ್ರಾಲಯ ಎದುರುಗಡೆ ನಾವು ಎಂಟರ್ ಆದಾಗ ಕಾಣಿಸೋ ಒಂದು ವ್ಯೂ ಆಗಿದೆ. ಮಂತ್ರಾಲಯದ ಪ್ರತಿ ಗೋಡೆಯಲ್ಲೂ ಒಂದೊಂದು ಕತೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ದರ್ಶನದ ಬಗ್ಗೆ ಹೇಳಬೇಕಂದ್ರೆ ಫ್ರೀ ದರ್ಶನ ಅಂತ ಇರುತ್ತೆ. ಟೈಮ್ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ನೀವು ಅಲ್ಲಿ ಕಾಣಿಸ್ಬೋದು, ಈ ಲೈನಲ್ಲಿ ಹೋಗಿ ನೀವು ದರ್ಶನ ಹೋಗಬೇಕು. ಇದಕ್ಕೆ ಏನು ಚಾರ್ಜ್ ಮಾಡೋ ಹಾಗಿಲ್ಲ. ಇನ್ನೊಂದು ಹೇಳಬೇಕಂದ್ರೆ VIP ಎಂಟ್ರಿ ಲೈಕ್ ಸ್ಪೆಷಲ್ ದರ್ಶನ ಅಥವಾ ಸೇವಾ ದರ್ಶನ ಅಂತ ಇದ್ದರೆ ನೀವು ಟಿಕೆಟ್ ತೊಗೊಂಡ್ರೆ ಬೇಗ ಫಾಸ್ಟ್ ಆಗುತ್ತೆ. ನಾವು ಕೂಡ ಸೇವಾ ದರ್ಶನ, ಸ್ಪೆಷಲ್ ದರ್ಶನದಲ್ಲೇ ಹೋಗಿರೋದು. ಹಾಗಾಗಿ ನಮಗೆ ಹೆಚ್ಚೇನು ಟೈಮ್ ತೊಗೊಂಡಿರಲಿಲ್ಲ. ಅದೇ ರೀತಿ ನೀವು ಹೋಗುವಾಗ ನಿಮಗೆ ನಾಮ ಹಾಕಲಿಕ್ಕೂ ಕೂಡ ಬರ್ತಾರೆ. ಅದು ನೀವು ಹಾಕ್ಸ್ಬೇಕಂತನೂ ಇಲ್ಲ. ಯಾರಾದರೂ ಸ್ಟೇಟಸಲ್ಲಿ ನಾಮ ಹಾಕಿರೋದು ನೋಡಿ ನೀವು ಅಲ್ಕೊಬೇಡಿ, ಇದು ಮ್ಯಾಂಡೇಟರಿ ಅಂತ. ಇದು ನಿಮಗೆ ಬಿಟ್ಟಿರೋದು. ರಾಘವೇಂದ್ರ ಸ್ವಾಮಿಯವರು ಮಹಾತ್ಮ, ಜ್ಞಾನಿ ಮತ್ತು ಭಕ್ತರ ಪಾಲಿಗೆ ಕಲ್ಪವೃಕ್ಷ ಥರ. ಅವರ ಜೀವನ ಸಮಾಧಿ ಆಗಿರುವುದು ಇಲ್ಲಿ ಮಂತ್ರಾಲಯದಲ್ಲಿ. ಹಾಗಾಗಿ ಈ ಸ್ಥಳಕ್ಕೆ ಅಷ್ಟು ಶಕ್ತಿ ಇದೆ ಅಂತ ನಂಬಿಕೆ. ಪ್ರತಿದಿನ ಇಲ್ಲಿ ಲಕ್ಷ ಭಕ್ತರು ಬರುತ್ತಾರೆ. ಯಾರೇ ಕಷ್ಟದಲ್ಲಿದ್ದರೂ, ನೋವಿನಲ್ಲಿದ್ದರೂ ಗುರುರಾಯರ ಪಾದ ಸ್ಪರ್ಶ ಎಲ್ಲವನ್ನೂ ಸರಿಯಾಗಿ ಮಾಡುತ್ತೆ ಅನ್ನುವುದು ಭಕ್ತರ ನಂಬಿಕೆಯಾಗಿದೆ. ಸ್ಪೆಷಲ್ ದರ್ಶನಕ್ಕೆ ನೀವೇನಾದರೂ ಟಿಕೆಟ್ ಪಡ್ಕೊಂಡ್ರೆ
ಇಲ್ಲಿಂದ ನೀವು ಹೋಗಬೇಕು. ಇನ್ನು ದೇವಸ್ಥಾನದ ಒಳಗಡೆ ಅಂದರೆ ದರ್ಶನ ಟೈಮಲ್ಲಿ ಮೊಬೈಲ್ ಕ್ಯಾಮರಾ ಇನ್ಸೈಡ್ ಅಲೋ ಇಲ್ಲ. ಸಿಂಪಲ್ ಡ್ರೆಸ್ ಕೂಡ ಫಾಲೋ ಮಾಡ್ಕೋಬೇಕು ಮತ್ತು ಶರ್ಟ್ ಬನಿಯನನ್ನು ತೆಗಿಬೇಕು. ನೀವೇನಾದರೂ ಪ್ಯಾಂಟಲ್ಲಿ ಹೋಗಿದ್ರೆ, ವೆಸ್ಟರ್ನ್ ಡ್ರೆಸ್ಸಲ್ಲಿ ಯಾವುದಾದ್ರೂ ಹೋಗಿದ್ರೆ ನಿಮಗೆ ಅಲೋ ಮಾಡೋದಿಲ್ಲ. ಅದನ್ನು ಕೂಡ ನಾನು ಲೈವ್ ಆಗಿ ನೋಡಿದ್ದೆ. ಒಬ್ಬರು ಪ್ಯಾಂಟಲ್ಲಿ ಇದ್ದರು, ಬಟ್ ಅವ್ರನ್ನ ಒಳಗಡೆ ಕೂಡ ಹೋಗಲಿಕ್ಕೆ ಬಿಡಲಿಲ್ಲ. ಅದೇನೇ ಅವರು ಹೇಳ್ತಾ ಇರ್ತಾರೆ, ಪಂಚೆಯಲ್ಲಿ ಹೋಗಿ ದರ್ಶನ ಮಾಡಿ ಎಲ್ಲ ಚೆನ್ನಾಗಾಗುತ್ತೆ. ಇದು ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿರೋದು. ಇಲ್ಲಿ ಬಂದಾದ್ಮೇಲೆ ನೀವು ಇಲ್ಲಿ ಕೂತ್ಕೊಳ್ಬೋದು. ಅಲ್ಲಿ ಅಕ್ಕಪಕ್ಕದಲ್ಲಿ ಕೌಂಟರ್ ಇದೆ, ಅಲ್ಲಿ ನೀವು ಪ್ರಸಾದ ತೀರ್ಥವನ್ನು ಕೂಡ ತಗೊಳ್ಬೋದು. ಅದಲ್ಲದೆ ಅಲ್ಲೇ ಒಳಗಡೆನೇ ಅಂಗಡಿ ಇರುತ್ತೆ. ಏನಾದರೂ ಫೋಟೋಸ್ ಅಥವಾ ರಾಘವೇಂದ್ರ ಸ್ವಾಮಿಯ ಮೂರ್ತಿ ಆಗಲಿ ಅಥವಾ ಪ್ರಸಾದವನ್ನಾಗಲಿ ನೀವು ಒಳಗಡೆಯಿಂದನೂ ತಗೊಳ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಎಕ್ಸಿಟ್ ಅಂದರೆ ನೀವು ನದಿಯ ತಟದಿಂದ ಹೊರಗಡೆ ಹೋಗಬೇಕು. ಇಲ್ಲಿನ ಪ್ರತಿಯೊಂದು ಗೋಡೆಯು ಒಂದೊಂದು ಕಥೆಯನ್ನು ಹೇಳುತ್ತೆ. ಪ್ರತಿಯೊಂದು ಗೋಡೆಯಲ್ಲೂ ಒಂದೊಂದು ಚಿತ್ರಣವಿದೆ. ಇನ್ನು ಇಲ್ಲಿ ಬಂದಾಗ ಆ ಸ್ಥಳದಲ್ಲಿ ಕೂತ್ಕೊಂಡಾಗ ನಿಮ್ಗೊಂದು ನೆಮ್ಮದಿಯ ವಾತಾವರಣ ಅನ್ನೋದು ಫೀಲ್ ಆಗುತ್ತೆ. ಈ ವರ್ಷ ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋಗಬೇಕು, ರಾಯರ ದರ್ಶನವನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆಯೇ ನನ್ನೆಲ್ಲ ಸಬ್ಸ್ಕ್ರೈಬರ್ಗೂ ಗುರು ರಾಯರ ಆಶೀರ್ವಾದ ಇರಲಿ ಅಂತ ಇಲ್ಲಿಂದನೇ ಬೇಡ್ಕೊಳ್ತೇನೆ. ಮಂತ್ರಾಲಯ ಆದ ನಂತರ 2 ಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟಿದ್ದೆವು. ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬರುವವರು ಅದೆರಡು ಕ್ಷೇತ್ರಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಒಂದು ಪಂಚಮುಖಿ ಆಂಜನೇಯ, ಶಕ್ತಿ ಮತ್ತು ರಕ್ಷಣೆಯ ಸಂಕೇತ ಆದರೆ ಇನ್ನೊಂದು ಬಿಚ್ಚಾಲಿ, ತಪಸ್ಸು ಮತ್ತು ಭಕ್ತಿಯ ಸಂಕೇತವಾಗಿದೆ. ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ಟೆಂಪಲ್ಗೆ 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದರೆ, ಇನ್ನು ಬಿಚ್ಚಾಲಿಗೆ 25ರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲಿ ರಾಘವೇಂದ್ರ ಸ್ವಾಮಿ ಮಠದ ಕ್ಷೇತ್ರವನ್ನು ತೋರಿಸಲಿಕ್ಕಿದ್ದೇನೆ. ಅದೇ ರೀತಿ ಏನು ಮಂತ್ರಾಲಯಕ್ಕೆ ಸಂಬಂಧ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಹಾಯ್ ಫ್ರೆಂಡ್ಸ್, ನಾವೀಗ ಮಂತ್ರಾಲಯ ಮುಗಿದು ಗಾಡಿಯಲ್ಲಿ ಥ್ಯಾಂಕ್ ಯು. ತುಂಗಭದ್ರಾ ನದಿಯ ತೀರವನ್ನು ದಾಟಿ ನಾವು ಪಂಚಮುಖಿ ಅಥವಾ ಬಿಚ್ಚಾಲಿ ಸ್ಥಳಕ್ಕೆ ಹೋಗಬೇಕು. ಇದು ಆ ನದಿಯ ಬ್ರಿಡ್ಜ್ ಆಗಿದೆ, ನೋಡೋಕೆ ತುಂಬಾನೇ ಚೆನ್ನಾಗಿದೆ. ಇದು ಮಂತ್ರಾಲಯ ವ್ಲಾಗ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲಿ ರಾಘವೇಂದ್ರ ಸ್ವಾಮಿ ಮಠ ಬಗ್ಗೆ ನೋಡೋಣ. ಸೊ ನೀವೇನಾದರೂ ಇನ್ನೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ